ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಅವಳ ಜೊತೆ ಆಟ ಆಡೋ ಮಕ್ಳನ್ನು ಕೇಳ್ದೆ, ಅವ್ರು ಇಲ್ಲಿಗೆ ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಮ್ಮೋರೆ. ಶಬ್ಬಾಷ್. ಅವಾರ್ಡ್ ಕೊಡಬೇಕು ನಿಮ್ಮ ಜವಾಬ್ದಾರಿಗೆ. ಅದಕ್ಕೆ ಹೇಳೋದು, ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲೇ ಇಡಬೇಕು ಅಂತ. ತಲೆ ಮೇಲೆ ಎತ್ಕೊಂಡು ಕುಣಿದ್ರೆ ಹೀಗೆ ಆಗೋದು. ಅಶೋಕ್, ಯಾಕಿಂತ ಸಮಯದಲ್ಲಿ ಇಂಥ ಬೇಡ್ದಿರೋ ಮಾತುಗಳನ್ನ ಆಡ್ತಿದ್ದೀರಾ? ಹಾ, ನಿಜವಾಗ್ಲೂ ಕಾಳಜಿ ಇರೋರು ಮಗು ಮನೆಗಿನ ಯಾಕೆ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೋತಾರೆ. ಈ ತರ ಕೊಂಕು ಮಾತಾಡಲ್ಲ. ಇಲ್ಲಿರೋ ಎಲ್ರಿಗೂ ಜವಾಬ್ದಾರಿ ಇದೆ, ಅವ್ರವ್ರ ಕೆಲ್ಸಗಳನ್ನ ಕರೆಕ್ಟಾಗಿ ಮಾಡ್ತಿದ್ದಾರೆ. ಪ್ರೀತಿ ಕಾಳಜಿ ಇರೋರೇ ಅಲ್ವಾ ಮಗು ಮನೆಗೆ ಬಂತ ಇಲ್ವಾ ಅಂತ ಕೇಳ್ದೆ. ಮನೇಲಿ ಆರಾಮಾಗಿದ್ದಿದ್ದು. ಕಮಲಮ್ಮ, ಅವ್ರದ್ದಿದ್ದೆ ಬಿಡಿ. ಭೈರವಿ ಎಷ್ಟೊತ್ತದ ಮನೆಯಿಂದ ಆಚೆ ಹೋದ್ಲು? ಸುಮಾರು 5-5:30 ಇರ್ಬೇಕಮ್ಮ. 5:30 ಮೇಲೆ ಮಕ್ಕಳನ್ನ ಆಚೆ ಕಳ್ಸೋದೇ ತಪ್ಪು. ಈ ಸಾಮಾನ್ಯ ಮಕ್ಕಳಿಗೇನೆ ಸೆಕ್ಯೂರಿಟಿ ಇಲ್ಲ. ಹುಷಾರಾಗಿರ್ಬೇಕು. ಇನ್ನು ನಮ್ಮನೆ ಮಗು ಅಂತಂದ್ರೆ ಕೇಳಬೇಕಾ? ಅವಳು ಯಾವಾಗಾದರೂ ಒಬ್ಳೇ ಸಿಕ್ಕಿದ್ರೆ ಕಿಡ್ನ್ಯಾಪ್ ಮಾಡಬೇಕು ಅಂತ ರಣ ಹದ್ಗಳ ಥರ ಕಾಯ್ತಾ ಇರ್ತಾರೆ. ಛೇ, ಎಷ್ಟು ಸರಿ ಅನ್ಭವಿಸಿದ್ರು ಬುದ್ಧಿ ಬರಲ್ಲ ಅಲ್ವಾ ನಿಮಗೆ? ಇಷ್ಟು ಜನ ದಂಡ ಪಿಂಡಗಳಿದ್ದೀರಲ್ಲ, ಮಗು ಇಷ್ಟೊತ್ತಲ್ಲಿ ಆಚೆ ಹೋಗ್ತಾ ಇದೆ, ನಾವು ಜೊತೆಗೆ ಹೋಗ್ಬೇಕು ಅನ್ನೋ ಜವಾಬ್ದಾರಿ ಕೂಡ ಇಲ್ಲ. ಒಬ್ಳನ್ನೇ ಯಾಕೆ ಆಚೆ ಕಳಿಸ್ತೀರ ಅಷ್ಟೊತ್ತಲ್ಲಿ ನೀವು? ಸ್ವಲ್ಪ ಆದ್ರೂ ಅಲರ್ಟ್ ಆಗಿರ್ಬೇಕು ತಾನೆ ನೀವು? ಎಮ್ಮೆ ಮೇಲೆ ಮಳೆ ಸುರಿದಂಗೆ ಹೀಗಾದ್ರೆ ಹೇಗೆ? ಸರಿ ಆಯ್ತಪ್ಪ, ಮಗುನ ನೋಡ್ಕೊಳ್ಳೋದಕ್ಕಿಂತ ಗನಂದಾರಿ ಕೆಲಸ ಈ ಮನೇಲಿ ಬೇರೆ ಏನಾದ್ರೂ ಇದೆಯಾ ಹೇಳಿ? ಅಶೋಕ್, ಸಾಕು. ಹಾ, ಮಗುನ ಇಷ್ಟು ವರ್ಷದಿಂದ ನಾವು ಚೆನ್ನಾಗಿ ನೋಡ್ಕೊಂಡ್ ಬಂದಿದೀವಿ. ಅವಳಿಗೆ ಏನೇ ತೊಂದರೆ ಆದ್ರೂ ನಾವೇ ಸಾಲ್ವ್ ಮಾಡ್ಕೊಂಡ್ ಬಂದಿದೀವಿ. ನಿಮ್ ತರ ಬೇರೆ ಎಲ್ಲ ಹೋಗಿ ಕೂತಿಲ್ಲ ಅಲ್ವಾ? ಈಗ್ಲೂ ಅವಳನ್ನ ನಾವೇ ಹುಡ್ಕೋತೀವಿ. ನೀವೇನು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನ್ ಟೆನ್ಷನ್ ಮಾಡ್ಕೊಳ್ಳಲ್ಲಮ್ಮ, ರಿಲ್ಯಾಕ್ಸ್ ಆಗೇ ಇರ್ತೀಯ. ನಿನ್ಗೇನಾಗಬೇಕು ಹೇಳು? ಅವಳು ನನ್ನ ಮಗಳು, ನನಗೆ ಟೆನ್ಷನ್ ಆಗತ್ತೆ. ಯಾಕೆ? ಅವಳು ನನಗ್ ಮಗಳಲ್ವಾ? ಇಷ್ಟು ವರ್ಷ ಅವಳನ್ನ ನೋಡ್ಕೊಂಡಿದ್ದೆ ನಾನಲ್ವಾ? ನಿಮ್ ತರ ಎಲ್ಲೋ ದೂರ ದೇಶದಲ್ಲಿ ಹೋಗಿ ಕುತ್ಕೊಂಡಿರ್ಲಿಲ್ಲ ನಾನು. ಅಲ್ಲ, ಎಲ್ಲದಕ್ಕೂ ಲಾಜಿಕ್ ಮಾತಾಡ್ತೀಯಲ್ಲ, ಇವಾಗ ಯಾಕೆ ಸುಮ್ಮನೆ ಇದೆಯಾ? ಮಗು ಎಲ್ಲಿದ್ದಾಳೆ ಅಂತ ಹುಡ್ಕೊಂಬ. ಹೇಳು, ಮಗು ಎಲ್ಲಿದ್ದಾಳೆ? ಆಗಲ್ಲ ಅಲ್ಲ? ಅಶೋಕ್, ಯಾರಿಗೆ ಮಗು ಮೇಲೆ ನಿಜವಾದ ಕಾಳಜಿ ಇದೆ, ಯಾರು ಇಂಥ ಸಮಯನ ಅವ್ರ ಸ್ವಾರ್ಥಕ್ಕೆ ಬಳಸ್ಕೊಳ್ತಿದ್ದಾರೆ ಅನ್ನೋದು ಇಲ್ಲಿರೋ ಎಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಹೇಳಿದ್ನಲ್ಲ, ಇಷ್ಟು ವರ್ಷ ಅವಳನ್ನ ನಾವು ನೋಡ್ಕೊಂಡಿದೀವಿ. ಹಾ, ನನ್ ಮಗಳನ್ನ ನಾನ್ ನೋಡ್ಕೊಂಡಿದೀನಿ. ನಿಮ್ ತರ ಬಿಟ್ಟು ಹೋಗಿಲ್ಲ. ಈಗ್ಲೂ ಅವಳನ್ನ ನಾವೇ ಹುಡುಕ್ತಿವಿ, ನಾವೇ ನೋಡ್ಕೋತೀವಿ. ನೀವ್ ಸುಮ್ಮನಿದ್ಬಿಟ್ರೆ ಅಷ್ಟೇ ಸಾಕು. ಸುಬ್ರಹ್ಮಣ್ಯನ್ ಪಕ್ಕದಲ್ಲಿರೋ ನವಿಲ್ ತರ ಅವಳು. ಅವಳಿಗೆ ಯಾವನು ಏನು ಮಾಡ್ಕೊಳಕ್ಕಾಗಲ್ಲ. ಅರ್ಥ ಆಯ್ತಾ? ಈ ಥರ ಡೈಲಾಗ್ ಹೊಡೆದೋದ್ರೆ ಮಗು ಮನೆಗೆ ಬರಲ್ಲ. ಹೋಗಿ ಹುಡುಕ್ರಿ. ಹುಡ್ಕೋಕ್ಕಾಗಿಲ್ಲ ಅಂತಂದ್ರು ಡೈಲಾಗ್ ಬೇರೆ ಬೇಕು. ಶಬಾಷ್, ಇಷ್ಟು ಬೇಗ ಭೈರವಿನ ಸಂಹಾರ ಮಾಡಿದ್ಯಾ. ನಿನ್ ಶಕ್ತಿ ಭೀಕರ, ನನಗೆ ಗೊತ್ತಿತ್ತು.
ಅದಕ್ಕೆ ನಿನ್ನ ಕಳಿಸಿದ್ದು. ಕ್ಷಮಿಸ್ಬೇಕು, ಭೈರವಿನ ಕೊಲ್ಲೋಕ್ ಸಾಧ್ಯ ಆಗ್ಲಿಲ್ಲ. ಅವಳು ದೇವಸ್ಥಾನದ ಆವರಣದಲ್ಲೇ ಇದ್ದಾಳೆ. ಅದು ಅಪ್ರತಿಮ ಶಕ್ತಿಯೊಡನೆ. ಅದರೊಳಗೆ ನುಸ್ಲೋಕ ಆಗ್ಲಿಲ್ಲ ನನಗೆ. ಭೈರವಿಯನ್ನ ಭೂಮಿ ಮೇಲೆ ಯಾವ ಶಕ್ತಿಯಿಂದನೂ ಕೊಲ್ಲೋದಕ್ಕಾಗಲ್ಲ. ಶಾಂಭವಿ ದೇವಿಯ ರಕ್ಷಣೆ ಇದೆ. ಅಭಿಷೇಕಕ್ಕೆ ನೀರು ತಗೊಳ್ಳೋದಕ್ಕೆ ಕಲ್ಯಾಣಿ ಕಡೆ ಬರ್ತಾಳೆ, ಅಲ್ಲಿ ಮುಳುಗ್ತಾಳೆ. ಅಲ್ಲಿ ಅವಳನ್ನ ವಧೆ ಮಾಡ್ಬೋದು. ಯಾಕಂದ್ರೆ ಅವಳಿಗೆ ಜಲಗಂಡ ಇದೆ. ಅವಳ ಪ್ರಾಣ ನೀರ್ನಲ್ಲೇ ಹೋಗೋದು. ಕಲ್ಯಾಣಿ ಒಳಗಿಳ್ದಾಗ ಅವಳನ್ನ ಆಳಕ್ಕೆ ಎಳ್ಕೊಂಡು ಹೋಗಿ ಉಸಿರು ಕಟ್ಟಿಸಿ ಸಾಯಿಸ್ಬೇಕು. ಆ ದೇವಸ್ಥಾನದಲ್ಲಿ 2 ಕಲ್ಯಾಣಿ ಇದೆ. ಬಲಭಾಗದಲ್ಲಿರೋ ತಂಗಿ ಕಲ್ಯಾಣಿಲಿ ಅವಳನ್ನ ಮುಳುಗಿಸಿ ಸಾಯಿಸ್ಬೇಕು. ಜಯವಾಗಲಿ, ಹೋಗಿ ಬಾ. ರೂಪಾ, ಕಮಲಮ್ಮ, ಸಿಕ್ಕದ್ಲ ಭೈರವಿ? ಇಲ್ಲ ಅಮ್ಮವ್ರೆ. ಎಲ್ಲೂ ಕಾಣಿಸ್ತಿಲ್ವಲ್ಲ, ಎಲ್ಲ ಹೋಗಿರ್ತಾಳೆ ಇವಳು? ಅಲ್ಲ, ಆಟ ಆಡ್ತಾ ಸುಸ್ತಾಗೇನಾದ್ರೂ ಗ್ರೌಂಡ್ ಅಲ್ಲೇ ನಿದ್ದೆ ಮಾಡ್ಬಿಟ್ಲಾ ಹೇಗೆ? ಅವಳು ತುಂಬಾ ಸೂಕ್ಷ್ಮ ಇದ್ದಾಳೆ ಅಮ್ಮವ್ರೆ. ಹಾಗೆಲ್ಲ ಆಚೆ ಮಲ್ಗಲ್ಲ ಅವಳು. ನಾನೆಲ್ಲ ಮಕ್ಕಳು ಥರ ಅಲ್ಲ, ನನಗೆ ಶತ್ರುಗಳು ಜಾಸ್ತಿ. ಅದಕ್ಕೆ ಆಚೆ ಹೋದ್ರೂ ಹುಷಾರಾಗಿರ್ತೀನಿ. ಕತ್ಲಾಗಿದ್ದ ತಕ್ಷಣ ಮನೆಗೆ ಸೇರ್ಕೊಂತೀನಿ ಅಂತ ಅವಳ ಫ್ರೆಂಡ್ಸ್ ಜೊತೆ ಹೇಳೋದನ್ನ ನಾನು ಎಷ್ಟೋ ಸತಿ ಕೇಳಿಸ್ಕೊಂಡಿದ್ದೀನಿ ಅಮ್ಮವ್ರೆ. ಎಲ್ಲ ನನ್ನಿಂದನೇ ಆಗಿದ್ದು. ನಾನೊಬ್ಳು ನಾಲಾಯಕ್ಕು.